presents Shankar Holy Records. ನಮಸ್ಕಾರ. ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಅತ್ಯಂತ ವಿಸ್ಮಯಕಾರಿ ಅಷ್ಟೇ ಅಲ್ಲ, ಒಂದು ರೀತಿ ಮೈ ಜುಮ್ಮೆನಿಸೋ ಕ್ಷಣಗಳ ಬಗ್ಗೆ ಇವತ್ತು ಮಾತಾಡೋಣ. ಈ ಇಡೀ ಬ್ರಹ್ಮಾಂಡದ ನಿಜ ಸ್ವರೂಪವನ್ನೇ ಅನಾವರಣಗೊಳಿಸುವ ಒಂದು ದರ್ಶನ, ಅದೇ ವಿಶ್ವರೂಪ ದರ್ಶನ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಒಂದು ಕ್ಷಣ ಯೋಚಿಸಿ ನೋಡಿ, ನಿನ್ನೆ ಏನಾಯಿತು, ಇವತ್ತು ಏನಾಗ್ತಿದೆ, ಮತ್ತೆ ನಾಳೆ ಏನಾಗತ್ತೆ, ಇದೆಲ್ಲವನ್ನು ಒಂದೇ ಕ್ಷಣದಲ್ಲಿ ಒಂದೇ ನೋಟದಲ್ಲಿ ಗ್ರಹಿಸೋಕೆ ಸಾಧ್ಯ ಆದರೆ ಹೇಗಿರುತ್ತೆ ಅಲ್ವಾ? ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರ ಬಿಂದು. ಸರಿ, ಈ ಕಥೆ ಶುರುವಾಗೋದೇ ಒಂದು ಐತಿಹಾಸಿಕ ರಣರಂಗದಲ್ಲಿ. ಅಲ್ಲಿ ಮಹಾನ್ ಯೋಧ ಅರ್ಜುನ ತನ್ನ ಜೀವನದ ಅತಿ ದೊಡ್ಡ ಗೊಂದಲದಲ್ಲಿ, ಒಂದು ದೊಡ್ಡ ಮನಸ್ಸಾಕ್ಷಿಯ ಬಿಕ್ಕಟ್ಟಿನಲ್ಲಿ ನಿಂತಿರ್ತಾನೆ. ಅಂದರೆ ಅವನ ಮುಂದೆ ಇರೋ ಯುದ್ಧದ ಹಿಂದಿನ ಅಸಲಿ ಸತ್ಯ ಏನು, ಈ ಇಡೀ ಸನ್ನಿವೇಶದ ಅರ್ಥವಾದ್ರೂ ಏನು ಅಂತ ತಿಳ್ಕೋಬೇಕು ಅನ್ನೋ ತೀವ್ರವಾದ ಹಂಬಲದಿಂದ ಅರ್ಜುನ ಈ ಒಂದು ಕೋರಿಕೆ ಇಡ್ತಾನೆ. ಇದು ಬರೀ ಕುತೂಹಲ ಅಲ್ಲ, ಇದು ಅವನ ಅಸ್ತಿತ್ವದ ಪ್ರಶ್ನೆಯಾಗಿತ್ತು. ಅರ್ಜುನನ ಈ ಕೋರಿಕೆಗೆ ಕೃಷ್ಣ ಸ್ಪಂದಿಸ್ತಾನೆ. ಆದರೆ ಒಂದು ವಿಷಯನ ಸ್ಪಷ್ಟಪಡಿಸ್ತಾನೆ. ಅರ್ಜುನ ಕೇಳ್ತಿರೋದು ಸಾಮಾನ್ಯ ಮನುಷ್ಯರ ಗ್ರಹಿಕೆಗೆ ಮೀರಿದಂಥ ಒಂದು ದೃಶ್ಯ ಅಂತ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದರೆ, ದೈವಿಕತೆಯನ್ನು ಎದುರಿಸುವಾಗ ನಮ್ಮ ಮಾಮೂಲಿ ಇಂದ್ರಿಯಗಳು, ನಮ್ಮ ಭೌತಿಕ ಕಣ್ಣುಗಳು ಸಾಲೋದಿಲ್ಲ. ಅದನ್ನು ನೋಡೋಕ್ಕೆ ಒಂದು ಬೇರೆಯೇ ಆದ ದೃಷ್ಟಿ ಬೇಕು. ಆಗ ಕೃಷ್ಣ ಅರ್ಜುನನಿಗೆ ಈ ದಿವ್ಯ ಚಕ್ಷುವನ್ನೇ ನೀಡ್ತಾನೆ. ಅಂದರೆ ಇದು ಬರೀ ಕಣ್ಣಿಂದ ನೋಡೋದಲ್ಲ, ಬದಲಿಗೆ ವಾಸ್ತವದ ಬೇರೆ ಬೇರೆ ಆಯಾಮಗಳನ್ನು, ಅದರ ಅನಂತ ಸ್ತರಗಳನ್ನು ಗ್ರಹಿಸುವ ಒಂದು ವಿಶೇಷ ಶಕ್ತಿ. ಮುಂದೆ ತೆರೆದುಕೊಳ್ಳಲಿರೋ ಆ ಮಹಾನ್ ದರ್ಶನಕ್ಕೆ ಇದೇ ಕೀಲಿಕೈ. ಸರಿ, ಈಗ ಬಂತು ನೋಡಿ ಈ ಇಡೀ ಪ್ರಸಂಗದ ಕ್ಲೈಮ್ಯಾಕ್ಸ್, ಅದೇ ವಿಶ್ವರೂಪ ದರ್ಶನ. ಆ ದಿವ್ಯ ದೃಷ್ಟಿಯೆಲ್ಲ ಅರ್ಜುನ ನಿಜವಾಗಿಯೂ ನೋಡಿದ್ದೇನೋ. ಅರ್ಜುನನಿಗೆ ಕಂಡ ದೃಶ್ಯ ಇದೆಯಲ್ಲ, ಅದಕ್ಕೆ ಆದಿ ಮಧ್ಯ ಅಂತ್ಯ ಅಂತ ಯಾವುದೂ ಇರಲಿಲ್ಲ. ಸಾವಿರಾರು ಸೂರ್ಯರು ಒಟ್ಟಿಗೆ ಉದಯಿಸಿದರೆ ಎಷ್ಟು ಪ್ರಕಾಶಮಾನವಾಗಿರುತ್ತೋ ಅಷ್ಟು ತೇಜಸ್ಸು. ಇಡೀ ಬ್ರಹ್ಮಾಂಡ, ಎಲ್ಲ ದೇವತೆಗಳು, ಋಷಿಗಳು, ಗ್ರಹಗಳು, ಪ್ರತಿಯೊಂದು ಜೀವಿ ಎಲ್ಲವೂ ಆ ಒಂದೇ ದೇಹದೊಳಗೆ ಕಾಣಿಸ್ತಿತ್ತು. ಇದು ಕಲ್ಪನೆಗೂ ಮೀರಿದ ಒಂದು ಅನಂತವಾದ ಬ್ರಹ್ಮಾಂಡದ ನೃತ್ಯದಂತಿತ್ತು. ಆದರೆ ಆ ಸುಂದರ ವಿಸ್ಮಯಕಾರಿ ದೃಶ್ಯ ಇದ್ದಕ್ಕಿದ್ದಾಗೆ ಒಂದು ಭಯಾನಕ ರೂಪ ತಾಳುತ್ತೆ. ಆ ದರ್ಶನದ ಸ್ವರೂಪದಲ್ಲೇ ಒಂದು ತೀಕ್ಷ್ಣವಾದ ಬದಲಾವಣೆ ಆಗುತ್ತೆ. ಆ ಅದ್ಭುತ ರೂಪದೊಳಗೆ ಒಂದು ಭಯಾನಕ ದೃಶ್ಯ ಕಾಣಿಸುತ್ತೆ. ಎರಡೂ ಕಡೆಯ ಸೈನ್ಯದ ಮಹಾನ್ ಯೋಧರು ಆ ರೂಪದ ದವಡೆಗಳ ನಡುವೆ ಸಿಕ್ಕಿ ಪುಡಿಪುಡಿ ಆಗ್ತಿದ್ರು. ಅಂದರೆ ಒಂದೇ ಕ್ಷಣದಲ್ಲಿ ಸೌಂದರ್ಯ ಮತ್ತು ಭಯಾನಕತೆ ಎರಡೂ ಒಟ್ಟಿಗೆ ಕಾಣಿಸ್ತಿತ್ತು. ಈ ದೃಶ್ಯ ನೋಡಿ ಪೂರ್ತಿಯಾಗಿ ನಡುಗಿ ಹೋಗ್ತಾನೆ ಅರ್ಜುನ. ಆ ಭಯದಲ್ಲಿ ಅವನು ಕೇಳೋ ಒಂದು ಪ್ರಶ್ನೆ ಈ ಇಡೀ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ. ಯಾರು ನೀನು ಇಷ್ಟು ಉಗ್ರ ರೂಪದಲ್ಲಿ ಅಂತ. ಅದಕ್ಕೆ ಕೃಷ್ಣ ಕೊಡೋ ಉತ್ತರ ಬಹುಶಃ ಎಲ್ರಿಗೂ ಗೊತ್ತಿರೋ ಅತ್ಯಂತ ಪ್ರಬಲವಾದ ಮಾತುಗಳಲ್ಲಿ ಒಂದು, ನಾನೇ ಕಾಲ, ಲೋಕಗಳನ್ನೇ ನಾಶ ಮಾಡುವ ಮಹಾವಿನಾಶಕ ಅಂತ. ಆ ಉಗ್ರ ರೂಪ ಬೇರೆ ಯಾವುದೂ ಅಲ್ಲ, ಅದು ಕಾಲ. ಸೃಷ್ಟಿ ಮತ್ತು ನಾಶ ಎರಡನ್ನೂ ಮಾಡುವ ಅದೇ ಕಾಲ. ಹಾಗಿದ್ರೆ ಈ ಭಯಾನಕ ದೃಶ್ಯದ ಹಿಂದಿನ ಅಸಲಿ ಅರ್ಥವೇನು? ಅರ್ಜುನನಿಗೆ ಇದರಿಂದ ಸಿಕ್ಕ ಪಾಠವಾದ್ರೂ ಏನು? ಬನ್ನಿ ಈಗಿದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಕೃಷ್ಣ ಏನು ವಿವರಿಸ್ತಾನೆ ಅಂದರೆ, ಆ ಯುದ್ಧದಲ್ಲಿರೋ ಯೋಧರ ಭವಿಷ್ಯ ಏನಾಗಬೇಕು ಅನ್ನೋದು ಈಗಾಗಲೇ ಕಾಲಚಕ್ರದಲ್ಲಿ ತೀರ್ಮಾನ ಆಗಿ ಹೋಗಿದೆ ಅಂತ. ಅಂದರೆ ಅವರ ಸಾವು ಆಗಲೇ ನಿಶ್ಚಿತವಾಗಿತ್ತು. ಇಲ್ಲೇ ನೋಡಿ, ನಿಮಿತ್ತ ಮಾತ್ರಂ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆ ಬರೋದು. ಇದರ ಅರ್ಥ, ಅರ್ಜುನ ನೀನು ಕೇವಲ ಒಂದು ಸಾಧನ ಅಷ್ಟೇ. ನೀನು ಈ ಕ್ರಿಯೆಯ ಕರ್ತೃ ಅಲ್ಲ, ಬದಲಿಗೆ ವಿಧಿಯ ಇಚ್ಛೆಯನ್ನು ಪೂರೈಸೋಕೆ ಒಂದು ಮಾಧ್ಯಮ ಅಷ್ಟೇ. ನೋಡಿ, ಈ ದರ್ಶನಕ್ಕೂ ಮುಂಚೆ ಯುದ್ಧ ಅನ್ನೋದು ಅರ್ಜುನನಿಗೆ ಒಂದು ವೈಯಕ್ತಿಕ ಹೊರೆಯಾಗಿತ್ತು, ಒಂದು ಅಪರಾಧ ಪ್ರಜ್ಞೆ ಕಾಡ್ತಿತ್ತು. ಆದರೆ ದರ್ಶನದ ನಂತರ ಅದು ಅವನ ಪಾಲಿಗೆ ಒಂದು ಬ್ರಹ್ಮಾಂಡದ ಕರ್ತವ್ಯವಾಗಿ ಬದಲಾಯಿತು. ಕ್ರಿಯೆಯ ಬಗ್ಗೆ ಇದ್ದ ಭಯ ಹೋಗಿ ತಾನು ವಿಧಿಯ ಕೈಯಲ್ಲಿ ಒಂದು ಸಾಧನ ಅನ್ನೋ ಅರಿವು ಮೂಡಿತು. ಆ ಬೃಹತ್ ಅನಂತ ದರ್ಶನವನ್ನು ಸಹಿಸೋಕ್ಕಾಗದೆ ಅರ್ಜುನ ಕೃಷ್ಣನಿಗೆ ತನ್ನ ಸೌಮ್ಯವಾದ ಪರಿಚಿತ ಮಾನವ ರೂಪಕ್ಕೆ ವಾಪಸ್ ಬಾ ಅಂತ ಬೇಡ್ಕೋತಾನೆ. ಅವನಿಗೆ ಆಗ ಅರಿವಾಗುತ್ತೆ, ತನ್ನ ಜೊತೆ ಆಟವಾಡ್ತಿದ್ದ ತನ್ನ ಸ್ನೇಹಿತನೇ ಈ ಇಡೀ ಬ್ರಹ್ಮಾಂಡದ ಮೂಲ ಅಂತ. ಹಾಗಿದ್ರೆ ಇದರಿಂದ ನಮಗೆ ಸಿಗೋ ಅತಿ ದೊಡ್ಡ ಪಾಠ ಏನು? ಒಂದು ವೈಯಕ್ತಿಕ ಸಂಕಟ ಅಥವಾ ಬಿಕ್ಕಟ್ಟು ಬ್ರಹ್ಮಾಂಡದ ದೊಡ್ಡ ಯೋಜನೆಯಲ್ಲಿ ನಮ್ಮ ಪಾತ್ರವೇನು ಅಂತ ಅರಿಯೋಕೆ ಹೇಗೆ ಒಂದು ದಾರಿಯಾಗಬಹುದು ಅನ್ನೋದನ್ನೇ ಈ ಘಟನೆ ತೋರಿಸುತ್ತೆ.
ಹಾಗಾದರೆ ಕೊನೆಗೆ ಒಂದು ಪ್ರಶ್ನೆ. ಈ ಇಡೀ ಬ್ರಹ್ಮಾಂಡದ ದೊಡ್ಡ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪಾತ್ರ ಇದೆ ಅಂತ ನಿಜವಾಗ್ಲೂ ಅರಿವಾದರೆ ನಮ್ಮ ದೈನಂದಿನ ನಿರ್ಧಾರಗಳು, ನಮ್ಮ ಕೆಲಸಗಳು ಅದೆಲ್ಲ ಹೇಗೆ ಬದಲಾಗ್ಬೋದು ಅಲ್ವಾ? ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ.